ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ರೆಸ್ಟೀಜ್ ಫಿನ್ಸ್ಬರಿ ಪಾರ್ಕ್ ಹತ್ರ ಬಂದಿದ್ದೀನಿ. ಇದು ಬಂದುಬಿಟ್ಟು ಬಾಗ್ಲೂರು ಹತ್ರ ಇರೋದು. ಇದು 25 ಏಕರ್ಸಲ್ಲಿ ಕಟ್ಟಿರೋವಂಥ ಫ್ಲ್ಯಾಟ್ಸು. ಇಲ್ಲಿ ಡಿಫ್ರೆಂಟ್ ಟವರ್ಸ್ ಇದೆ. ಸೊ ಎಲ್ಲ 1 ಬೆಡ್ರೂಮ್ 2 ಬೆಡ್ರೂಮ್ 3 ಬೆಡ್ರೂಮ್ ಹೌಸಸ್ ಇದೆ. ಎಲ್ಲನೂ ಡಿಫ್ರೆಂಟ್ ರೇಟ್ಸು. ಪ್ರೆಸ್ಟೀಜು ಪ್ರೀಮಿಯಂ ಫ್ಲ್ಯಾಟ್ಸೇ ಕಟ್ತಾರೆ, ತುಂಬ ಚೆನ್ನಾಗೂ ಕಟ್ಟಿರ್ತಾರೆ. ಆಮೇಲೆ ಬೆಸ್ಟ್ ಪಾರ್ಟ್ ಆಫ್ ಪ್ರೆಸ್ಟೀಜ್ ಫ್ಲ್ಯಾಟ್ಸ್ ಏನಂತಂದರೆ ಅವರು ದೇ ಗಿವ್ ಇಟ್ ಆನ್ ಟೈಮ್. ಸೊ ನಾರ್ಮಲಿ ಬೇರೆ ಬಿಲ್ಡರ್ಸ್ ಎಲ್ಲ ದೇ ವಿಲ್ ಪ್ರಾಮಿಸ್ ದಟ್ ದೆಲ್ ಗಿವ್ ಆನ್ ಟೈಮ್, ಬಟ್ ದೇ ವಿಲ್ ಟೇಕ್ ದೇರ್ ಓನ್ ಟೈಮ್ ಆ್ಯಂಡ್ ಹ್ಯಾಂಡ್ ಓವರ್. ಬಟ್ ಇವರೆಲ್ಲ ವೆರಿ ಕ್ಲಾಸಿಕ್ ಪೀಪಲ್, ಸೊ ದೇ ಗಿವ್ ಇಟ್ ಆನ್ ಟೈಮ್. ಆಮೇಲೆ ಕನ್ಸ್ಟ್ರಕ್ಷನ್ನು ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ದ ಬೆಸ್ಟ್ ಪಾರ್ಟ್ ಇಸ್ ಇಲ್ಲಿ ಎಲ್ಲ ಥರ ಫೆಸಿಲಿಟೀಸು ಇರುತ್ತೆ. ಇಲ್ಲಿ ಏನು ಸಿಗಲ್ಲ ಅಂತ ಇಲ್ಲ, ಎಲ್ಲರಿಗೂ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲದಕ್ಕೂ ಎಲ್ಲ ಅನುಕೂಲನೂ ಮಾಡಿದ್ದಾರೆ ಇದು. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್. ಎಲ್ಲೂ ಹೋಗೋಂಗಿಲ್ಲ, ಇವರೆಲ್ಲನೂ ಇಲ್ಲೇ ಸಿಕ್ಬಿಡುತ್ತೆ. ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿದೆ. ಇಲ್ಲಿ ಲಾಟ್ ಆಫ್ ಗ್ರೀನ್ರಿನೂ ಇದೆ. ಇಲ್ಲಿ ಸುತ್ತಮುತ್ತ ಲೇಕ್ಸ್ಗಳಿದೆ. ಆಮೇಲೆ ಇವತ್ತು ನಾವು ಹೋಗಿದ್ದ ದಿನವೇ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗ್ತಿತ್ತು. ಇಲ್ಲೊಂದು ಕ್ಲಬ್ ಹೌಸ್ ಇದೆ, ಅಲ್ಲೇ ಓಪನ್ ಮಾಡ್ತಾಯಿದ್ರು. ಸೊ ಅದನ್ನು ಚೆನ್ನಾಗೇ ಮಾಡಿದ್ದಾರೆ, ದೊಡ್ಡದಾಗೆ ಮಾಡಿದ್ದಾರೆ. ಈ ಕ್ಲಬ್ ಹೌಸ್ಲೂ ಅಷ್ಟೇ ಎಲ್ಲ ಥರ ಶಾಪ್ಸ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಮಾಲ್ಸ್ ಥರನೇ ಇಲ್ಲಿ ಬ್ಯೂಟಿ ಪಾರ್ಲರು ಮತ್ತು ಜಿಮ್ಮು ಎಲ್ಲನೂ ಇದೆ. ಅದು ಬಿಟ್ಬಿಟ್ಟು ಇಲ್ಲಿ 2 ಹಾಲ್ಸ್ ಇದೆ. ಹಾಲ್ ಅಂದರೆ ಒಂದು ಚಿಕ್ಕ ಪಾರ್ಟಿ ಮಾಡೋಕ್ಕೊಂದು ಹಾಲು, ಒಂದು ದೊಡ್ಡ ಹಾಲ್ ಇದೆ. ಸೊ ಇಲ್ಲಿ ನೋಡಿ ಮಾಡಲ್ ಎಷ್ಟು ಟವರ್ಸ್ ಬರುತ್ತೆ ಏನು ಅಂತ ಮಾಡಲು. ನನ್ನ ನೀಸ್ ಇಲ್ಲೊಂದು ಫ್ಲ್ಯಾಟ್ ತೊಗೊಂಡಿದ್ದಾಳೆ. ಅದು ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ, ಹಾಗಾಗಿ ನಾವು ಸುಮ್ಮನೆ ಬಂದ್ವಿ ನೋಡೋಣ ಅಂತ. ತುಂಬಾ ದೂರ, ಏರ್ಪೋರ್ಟ್ಗೆ ತುಂಬ ಹತ್ತಿರ, ಬಟ್ ನಮ್ಮ ಏರಿಯಿಂದ ತುಂಬ 40 ಕಿಲೋಮೀಟರ್ಸ್ ಮೇಲೆ ಇತ್ತು. ಬಟ್ ವೆರಿ ನೈಸ್ ಪ್ಲೇಸ್ ಇದು. ಎಲ್ಲ ತುಂಬ ಜನ ಫ್ಲ್ಯಾಟ್ಸ್ ಅವಾಗಲೇ ತೊಗೊಂಡ್ಬಿಟ್ಟಿದ್ದಾರೆ. ವೆರಿ ಕಂಫರ್ಟಬಲ್ ಆಗಿದೆ. ಒಂದು ಫ್ಯಾಮಿಲಿಗೆ, ಒಂದು ಗಂಡ ಹೆಂಡತಿ ಒಂದು ಮಗುಗೆ ಒಳ್ಳೆ ಕಂಫರ್ಟಬಲ್ ಆಗಿದೆ. ಇಲ್ಲಿಂದ ಮಾಡಲೇ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಬರುತ್ತೆ ಎಲ್ಲನೂ. ಸೊ 3 ಬೆಡ್ರೂಮ್ ಅವ್ರಿಗೆ ಸೆಪ್ರೇಟ್ ಎಂಟ್ರೆನ್ಸು, 2 ಬೆಡ್ರೂಮ್ ಅವ್ರಿಗೆ ಒಂದು ಸೆಪ್ರೇಟ್ ಎಂಟ್ರೆನ್ಸ್ ಥರ ಮಾಡಿದ್ದಾರೆ. ಇದೇ ಪಾರ್ಟಿ ಹಾಲ್ ಥರ ಇದು. ಸೊ ಇಲ್ಲಿ ಬಂದುಬಿಟ್ಟು ಫೋಲ್ಡಿಂಗ್ ವಾಲ್ಸ್ ಥರ ಇರುತ್ತೆ. ಸೊ ದೇ ಕ್ಯಾನ್ ಜಸ್ಟ್ ದೊಡ್ಡ ಹಾಲ್ ಬೇಕಂದರೆ ಅದನ್ನು ಮೂವ್ ಮಾಡಿಬಿಟ್ಟು ಹಂಗೆ ದೊಡ್ಡ ಹಾಲ್ ಮಾಡ್ಬೋದು. ಚಿಕ್ಕ ಫಂಕ್ಷನ್ಸ್ ಮಾಡ್ತೀನಿ ಅಂದರೆ ಅದಕ್ಕೆ ತಕ್ಕಂಗೆ ಮಾಡಿಕೊಡ್ತಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ಅಷ್ಟೇ, ಇಟ್ಸ್ ವೆರಿ ಬ್ಯೂಟಿಫುಲ್. ಒಂದು ಚಿಕ್ಕದು ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲು ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು. ಸೊ ಅದಲ್ಲದೆ ಇಲ್ಲಿ ಒಂದು ಆಡಿಟೋರಿಯಂ ಥರ ಮಾಡಿದ್ದಾರೆ. ಇಲ್ಲೇನಾದರೂ ಸಾಯಂಕಾಲ ಫಂಕ್ಷನ್ಸು, ವೀಕೆಂಡ್ಸ್ಲಿ ಫಂಕ್ಷನ್ಸು, ಮಕ್ಕಳ ಫಂಕ್ಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಮಾಡ್ಬೋದು ಅಂತ. ಸೊ ಅದೊಂದು ಆಪ್ಷನ್ ಇದೆ. ಅವತ್ತು ಏನೋ ಒಂದು ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಇತ್ತು, ಆದರೆ ನಾವು ಇರಲಿಲ್ಲ, ಬಂದುಬಿಟ್ವಿ. ಎಲ್ಲ ಫೆಸಿಲಿಟೀಸ್, ಮಕ್ಕಳಿಗೆ ಆಟ ಆಡೋ ಜಾಗ ಇದೆ, ಸಣ್ಣ ಮಕ್ಳಿಗೂ ಇದೆ, ದೊಡ್ಡ ಮಕ್ಕಳಿಗಿದೆ. ಆಮೇಲೆ ದೊಡ್ಡವ್ರಿಗೆ ಎಕ್ಸಸೈಸ್ ಮಾಡೋಕ್ಕೊಂದು ಜಾಗ ಮಾಡಿದ್ದಾರೆ. ಸೊ ಹುಡುಗರಿಗೆ ಆಡೋಕ್ಕೆ ಥ್ರೋಬಾಲು, ಬೇಸ್ಬಾಲು ಇದೆಲ್ಲ ಆಡೋಕ್ಕೆ ಅದಕ್ಕೂ ಒಂದು ಜಾಗಗಳು ಮಾಡಿದ್ದಾರೆ. ಎಲ್ಲದಕ್ಕೂ ಎಲ್ಲ ಥರ ಅನುಕೂಲ ಇದೆ. ಸೀನಿಯರ್ ಸಿಟಿಸನ್ಸ್ಗೂ ಅಷ್ಟೇ ಆರಾಮಾಗಿ ಕೂತ್ಕೊಂಡು ಈವ್ನಿಂಗ್ಸ್ನ ಎಂಜಾಯ್ ಮಾಡೋವಂಥ ಫೆಸಿಲಿಟಿನೂ ಮಾಡಿಕೊಟ್ಟಿದ್ದಾರೆ. ರೆಸ್ಟೋರೆಂಟ್ ಏನೋ ನಾನು ನೋಡಿಲ್ಲ, ಪ್ರಾಬಬಲಿ ಎಲ್ಲ ಜನ ಬಂದ ಮೇಲೆ ಇದು ಬರುತ್ತೆ ಅನಿಸುತ್ತೆ. ಬಟ್ ಎಲ್ಲನೂ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಗ್ರೀನ್ರಿನೂ ಜಾಸ್ತಿನೇ ಇದೆ. ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಹಾಗಾಗಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಆಟ ಆಡ್ತಾ ಇದ್ದಾರೆ ದೊಡ್ಡ ಹುಡುಗರು, ಥ್ರೋ ಬಾಲ್ ಏನೋ. ಸೊ ಟೋಟಲಿ ಎ ವೆರಿ ನೈಸ್ ಪ್ಲೇಸ್. ಸೊ ಯಾರಾದರೂ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ತೊಗೋಬೇಕು ಅಂತ ಫ್ಲ್ಯಾಟು, ಯು ಕ್ಯಾನ್ ಗೋ ಫಾರ್ ದಿಸ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್ ಆಗಿದೆ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.